ಪತ್ನಿಯ ಶೀಲವನ್ನ ಶಂಕಿಸಿ ಪತಿರಾಯ ತನ್ನ ಮಡದಿಯನ್ನೇ ಮನೆಯೊಳಗೆ ಕೂಡಿ ಹಾಕಿ 12 ವರ್ಷದಿಂದ ದಿಗ್ಬಂಧನದಲ್ಲಿರಿಸಿದ್ದ ಘನಘೋರ ಘಟನೆ ಹೆಚ್ಡಿಕೋಟೆ ಪಟ್ಟಣದ ಕೂಗಳತೆಯ ದೂರದಲ್ಲಿರುವ ಹೆಚ್-ಮಠಕೆರೆ ಗ್ರಾಮದಲ್ಲಿ ನಡೆದಿದೆ. ಹೆಚ್-ಮಠಕೆರೆ ಗ್ರಾಮದ ಸಣ್ಣಲಯ್ಯ ಪಕ್ಕದೂರಿನ ಹೈರಿಗೆ ಗ್ರಾಮದ ಸುಮಾ ಎಂಬುವರನ್ನ 12 ವರ್ಷದ ಹಿಂದೆ ಮೂರನೇ ಮದುವೆಯಾಗಿದ್ದ ಇವರಿಗೆ ಮಕ್ಕಳು ಸಹ ಇದ್ದಾರೆ. ಮದುವೆಯಾದಾಗಿನಿಂದಲೂ ಪತ್ನಿಯ ಮೇಲೆ ಅನುಮಾನ ಪಡ್ತಾ ಇದ್ದ ಸಣ್ಣಲಯ್ಯ 12 ವರ್ಷಗಳಿಂದಲೂ ಹೆಂಡತಿಯನ್ನ ಮನೆಯೊಳಗೆ ದಿಗ್ಬಂಧನದಲ್ಲಿರಿಸಿ ಕಿಟಕಿಯನ್ನ ಹಗ್ಗದಿಂದ ಭದ್ರಗೊಳಿಸಿದ್ದನು. ಇದಲ್ಲದೆ ಈತನ ಪೈಶಾಚಿಕ ಕೃತ್ಯಕ್ಕೆ ಹೆದರಿ ಇಬ್ಬರು ಹೆಂಡತಿಯರು ನ್ಯಾಯ ಪಂಚಾಯಿತಿ ಮಾಡಿಸಿ ಇವನಿಂದ ಬಿಡುಗಡೆ ಹೊಂದಿದ್ದರು. ಸುಮಾಳ ಸಂಬಂಧಿಕರೊಬ್ಬರ ಮಾಹಿತಿ ಆಧಾರದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದ ಸಮಾಲೋಚಕಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸುಹಾನ್, ವಕೀಲ ಸಿದ್ದಪ್ಪಾಜಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಬಂಧಿತ ಮಹಿಳೆಯನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಹೆಚ್ಡಿಕೋಟೆ ಪೊಲೀಸರು ತನಿಖೆಗೆ ಮುಂದಾಗಿದ್ದು, ತನಿಖೆ ಬಳಿಕವೇ ಹೆಚ್ಚಿನ ಸತ್ಯ ಅಸತ್ಯತೆ ಹೊರಬರಬೇಕಿದೆ. ಈಗ ಅವ್ನ ಫೋಟೋಗೆ ಒಂದು ಏನಾಯ್ತು ಹೇಳು, ಏನಾಗಿದಾಗ ಮದುವೆಗೆ ಎಷ್ಟು ವರ್ಷ ಆಯ್ತು ನಿಂಗೆ? ಏನಾಗಿದೆ? ನಿಮ್ಮ ಮನೇಲಿ ಏನು ಮಾಡ್ತಾರೆ ನಿಂಗೆ? ಹಿಂಸೆ ಕೊಡ್ತಾರ, ಕುಡಾಕೋದು, ಪುನಃ ಬಾಗಿಲು ಹಾಕಿದ್ರೆ ಯಾರು ಬಂದಿದ್ರು ಅನ್ನೋದು, ಹಿಂಗೆಲ್ಲ ಹಿಂಸೆ ಮಾಡಿ ನನಗೆ ಸಿಕ್ಕಾಪಟ್ಟ ಹೊಡಿತಾರೆ. ಯಾರು ಬಂದಿದ್ರು ಏನೇ ಎತ್ತಲ ಅಂತ ಒಂದು ಅಚರ್ ಕಿಚರ್ಕೊಂಡು ಯಾರು ಹೋಗಂಗಿಲ್ಲ, ಬಟ್ ಹಂಗಿಲ್ಲ ಅದ ಕಲ್ಯಾಣ ಹೋಗೋರು ಅಂತ ನನ್ನ ನೋಡಿ ಬಂದು ಹಿಂಸೆ ಮಾಡೋದು, ಒಂಥರ ಬೊಕ್ಕ ನಡೆಸೋದು. ಪುನಃ ಗ್ಯಾಸ್ ಅವತ್ತು ಲೀಕ್ ಆಗೋಗಿ ತಣ್ಣೀರು ಹಾಕಿನಿ ಎರ್ಚಿನಿ. ಅವತ್ತು ನನ್ನ ಮಕ್ಕಳು ಸುದ ಮನೆ ಒಳಗೆ ಇದ್ದು. ಮದುವೆಗೆ ಎಷ್ಟು ವರ್ಷ? ಮದುವೆಗೆ 12 ವರ್ಷ. 12 ವರ್ಷದಿಂದ ಇದ್ದ. ಯಾರು ನಿಮ್ಮ ಕಡೆ ತಂದೆ ತಗಡೋರು ಬಂದು ಕೇಳೋರು? ಬಂದು ಕೇಳಿರೋ ಗಂಟ ಅವ್ರಿಗೂ ಹೂ ಅನ್ಕೊಳ್ಳೋದು, ನಮ್ಸೋದು, ಅವ್ರನ್ನ ಕಳಿಸ್ಬಿಡೋದು. ಊರಲ್ಲಿ ಯಾರು ಕೇಳೋರು? ಅಕ್ಕಪಕ್ಕ ಊರವರು ಸುತ್ತ ಬೆರೆಸ್ಬಿಟ್ಟು ಅವ್ರು ಅಕ್ಕಪಕ್ಕದಲ್ಲಿ ಯಾರು ಕೇಳಲ್ಲ. ಗಂಜಿರ್ಕತ್ತಾರ ಅವನ್ಗ. ಊರವರು ಸುದ ಹೂ ಅನ್ಕೊಳ್ಳೋದು, ಅವ್ರಿಗೂ ಊರವ್ರಿಗೂ ಹೂ ಅನ್ಕೊಂಡು ಅವ್ರು ಹೋದಾಗ ಪುನಃ ಹಿಂಗೆ ಮಾಡ್ಕೊತಾರ, ಕೊಡಾಕ್ತಾರ. ಸಂಜೆ ಟೈಮ್ ಎಷ್ಟು ಗಂಟೆ ಬರ್ತಾರೆ ಮನೆಗೆ? ಒಂದು 11 ಗಂಟೆ ಆಯ್ತು, ಒಂದ್ 2 ಗಂಟೆ ಆಯ್ತಾ, ಇನ್ನೊಂದ್ ದಿವಸ 3 ಗಂಟೆ ರಾತ್ರಿನೂ ಆಯ್ತು. ಹಿಂಗೆಲ್ಲ ಆಯ್ತು. ಈಗ ಮಕ್ಕಳು ಸ್ಕೂಲ್ ಹೋಗಲ್ವಾ? ಹೋಯ್ತಾವ, ಹೋಗಿ ಹಂಗ ಆಚಿರ್ಬೇಕು, ಹೊರಗಡೆ ಇರ್ಬೇಕು ಅವ್ರು ಬರೋ ತನಕ. ಊಟಕ್ಕೆಲ್ಲ ಏನ್ ಮಾಡ್ತೀವಿ? ಊಟಕ್ಕೆ ಅಲ್ಲೇ ಕಿಟಕಿ ಹೇಳದ್ಮೇಲೆ ಅಲ್ಲ ಕೊಡ್ಬೇಕು. ಕಿಟಕಿಯಿಂದ ಮಕ್ಳಿಗೆ ಈಚೆ ಹೊರಗಡೆ ಕೊಟ್ಬಿಡ್ತೀವಿ. ಈಗ 11 ಗಂಟೆ ಬಂದ್ರೆ ಅಲ್ಲೇ ತನಕ ಮಕ್ಳೆಲ್ಲ ಇರ್ತಾರೆ. ಅಲ್ಲಿ ನಮ್ಮ ಬಾವ ರೊಟ್ಲಿ ಇರ್ತಾವ. ಈಗ ನಮ್ಮಂಗ್ ನೋಡ್ಕೊಂಡ್ರ ಅವ್ರು ಅದೇ ಒಂದ್ ಯೋಚನೆ ಇಡ್ಕೊಂಡು ನಾನು ಒಬ್ಳೆ 12 ಗಂಟೆ ರಾತ್ರಿ ಗಂಟೆ ಒಬ್ಳೆ ಇರ್ಬೇಕು. ಇಲ್ಲಿ ಈಗ ನನ್ನ ಗಂಡಿಗೆ ಎಷ್ಟನೇ ಮದುವೆ ಇದು? ಇದು ಒಟ್ಟು 3ನೇ ಮದ್ವೆ. ಒಬ್ಬರ ಎಂಗೇಜ್ಮೆಂಟ್ ಆಗಿತ್ತಂತ, ಇವನ್ ನಾನೇ 3ನೇವ. ಅವ್ರಿಗೆ ಯಾರಿಗೂ ಮಕ್ಳಿಲ್ವಾ? ಅವ್ರಿಗೊಂದಿತ್ತಂತ.